ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನ ಬದಲಾವಣೆ ಮಾಡಲು ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಬೆಳಗಾವಿ ಸುವರ್ಣಸೌಧ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಕಾಂಗ್ರೆಸ್ ನಾಯಕರನ್ನ ಸಿಲುಕಿಸುವ ಮೂಲಕ ಕುತಂತ್ರವನ್ನು ಮಾಡಿದೆ ಅಂತ ಆರೋಪವನ್ನು ಹೊರಿಸಿ ಆರೋಪವನ್ನು ಮಾಡ್ತಾ ಬೆಳಗಾವಿ ಸುವರ್ಣಸೌಧ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಡೆಸಿರುವಂಥ ಪ್ರತಿಭಟನೆಗೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸಿದ್ದಾರೆ. ನಮ್ಮ ಜೊತೆ ಕರ್ನಾಟಕ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬೆಳ್ಳೂರು ಗೋಪಾಲಕೃಷ್ಣ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಏನ ಸರ್, ಈ ಒಂದು ಪ್ರತಿಭಟನೆ ವಿಶೇಷವಾಗಿ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಿ ಮಾಡ್ತಿರುವಂಥ ಒಂದು ವಿಚಾರ. ಎರಡನೇದಾಗಿ ಈ ಒಂದು ಮನ್ರೇಗಾ ಹೆಸರನ್ನು ಬದಲಾವಣೆ ಮಾಡುವಂಥದ್ದು ಎಷ್ಟು ಮಹತ್ವ ಸರ್? ನೋಡಿ, ಈ ದೇಶದಲ್ಲಿ ವಿರೋಧ ಪಕ್ಷವನ್ನು ದಮನ ಮಾಡೋ ಮೂಲಕ ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕಾಗಿ ದೇಶದಲ್ಲಿ ಇವತ್ತು BJP ಸರ್ಕಾರಗಳು ಮಾಡ್ತದೆ. ಯಾವ ಉದ್ದೇಶಕ್ಕಾಗಿ ಮಾಡ್ತೀರಿ? EDಯ ಮತ್ತು IT ಯನ್ನು ಇವರು ಇಟ್ಕೊಂಡು ದೇಶದಲ್ಲಿ ಯಾವ್ಯಾವ ವ್ಯಕ್ತಿಗಳ ಮೇಲೆ ಏನೇನು ಮಾಡಬೇಕು ಎಲ್ಲ ಕ್ರಮಗಳನ್ನು ತೆಗೆದುಕೊಂಡು ದಮನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಕೋರ್ಟ್ ಚಿಮಾರಿ ಹಾಕಿದೆ ಅಲ್ಲ, ಯಾಕೆ ಚಿಮಾರಿ ಹಾಕಿದೆ ನಿಮಗೆ? ಏನು ನೀವೇ ಹೈಕಮಾಂಡ್ ಅಲ್ಲ, ನೀವೇ ಸುಪ್ರೀಂ ಅಲ್ಲ. ದೇಶದಲ್ಲಿ ಸುಪ್ರೀಂ ಕೋರ್ಟ್ ಇದೆ ಮತ್ತು ಹೈಕೋರ್ಟ್ಗಳಿದ್ದಾವಲ್ಲ, ನ್ಯಾಯಪೀಠ ಇದೆ. ಆ ಪೀಠಗಳ ಮೂಲಕ ಇವತ್ತು ದೇಶದಲ್ಲಿ ಸಮಾನತೆ ತರಲು ಅವಕಾಶವನ್ನು ಕೊಟ್ಟಿದ್ದಾರೆ. ನಿಜವಾಗಲೂ ಭಾಳ ಬೇಸರ ಆಗುತ್ತೆ. ಇದ್ರ ಜೊತೆಗೆ ನರೇಗಾ ಇಡೀ ದೇಶದಲ್ಲಿ ಕ್ರಾಂತಿಕಾರಿಕ ಬದಲಾವಣೆ, ರೈತರ ಪರವಾಗಿ ಜನರ ಪರವಾಗಿ ಕೊಟ್ಟಂಥವ್ರು ದಿವಂಗತ ನಮ್ಮ ಮನಮೋಹನ್ ಸಿಂಗ್ ಅವ್ರು ಕೊಟ್ಟಂಥ ಕೊಡುಗೆಯನ್ನು ನೀವು ಯಾಕೆ ಬದಲಾವಣೆ ಮಾಡ್ತೀರಿ? ನೀವು 2 ವರ್ಷದಿಂದ 1 ಪೈಸಾ ಕೊಟ್ಟಿಲ್ಲ. ನೀವು 1 ರೂಪಾಯಿ ನೀವು ಬಿಡುಗಡೆ ಮಾಡ್ದೇ ದೇಶದಲ್ಲಿ ಸುಳ್ಳು ಹೇಳ್ಕೊಂಡು ಬಂದಿದ್ದೀರಿ. ಇವತ್ತು ನಮ್ಮದೇ ರಾಜ್ಯ ಸರ್ಕಾರದ ಹಣದಲ್ಲಿ ನರೇಗಾ ಕೆಲಸ ನಡೀತಾ ಇದೆ ಬಿಟ್ಟರೆ ಇವತ್ತು ಭಾಳ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ನೀವು ಕೊಡುಗೆ ಕೊಟ್ಟಿರೋದು ಕಮ್ಮಿ ಇದ್ದರೂ ಸಹ ನರೇಗಾವನ್ನು ಕಮ್ಮಿ ಮಾಡಿ ಮತ್ತೆ ಹೊಸ ಒಂದು ಹೆಸರು ಇಟ್ಕೊಂಡು ತಮ್ಮ ಚಾಪನ್ನು ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಇದು ಖಂಡನೆ. ಮತ್ತು ಇವತ್ತು ಸೋನಿಯಾಜಿ ಅವರು ಮತ್ತು ರಾಹುಲ್ ಗಾಂಧೀಜಿಯವ್ರ ಮೇಲೆ ಮಾಡಿರುವಂಥ ಅಪಾದನೆ ನಿಜವಾಗಲೂ ದೇಶಾದ್ಯಂತ ನಾವು ಖಂಡನೆ ಮಾಡ್ತಾಯಿದ್ದೀವಿ. ಈಗ ನೀವು ಹೋರಾಟ ಮಾಡಿದ್ರೆ ಈಗ ಡಿ.ಕೆ. ಶಿವಕುಮಾರ್ ಕೇಸ್ ಹಾಕಿದ್ರು, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೇಲೆ ಕೇಸನ್ನು ಈಗ ರದ್ದುಪಡಿಸಿದೆ. ಅವ್ರು ಮತ್ತೆ ಮೇಲ್ಮನೆಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಎರಡನೇದಾಗಿ ನೀವು ಮನ್ರೇಗಾ ಹೋರಾಟವನ್ನು ಗ್ಯಾರಂಟಿ ಅಂತ ಸೇರಿಸೋ ಮೂಲಕ ವಿಕಸಿತ ಭಾರತ ಗ್ಯಾರಂಟಿ ಮನ್ರೇಗಾ ಯೋಜನೆ ಅಂತ ಹೇಳಿದ್ದಾರೆ. ಈ ಒಂದು ಬದಲಾವಣೆ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಾನು ಯಾವುದೇ ಬದಲಾವಣೆ ಮಾಡೋದಾದರೂ ಯಾಕೆ ಬದಲಾವಣೆ ಮಾಡ್ತೀರಿ? ಇರೋ ಹೆಸರಲ್ಲಿ ಏನಾಗಿದೆ ನಿಮಗೇನು? ಅದು ಅಂದರೆ ದೇಶದ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಎಲ್ಲವನ್ನು ತೆಗೆದುಹಾಕಿ ನಿಮ್ಮ ಸರ್ಕಾರ ಮಾಡಿರುವಂಥದ್ದು ಹೊಸ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದ್ದೀರಿ. ಯಾಕೆ ಹಿಂದೆ ಎಲ್ಲ ಮಾಡಲಿಲ್ವ? ನಾವೆಲ್ಲ ಏರ್ಪೋರ್ಟ್ ಮಾಡಿಲ್ವ, ಇನ್ನೊಂದು ಮಾಡಿಲ್ವ? ಪ್ರತಿಯೊಂದು ನಾವು ಕಾಂಗ್ರೆಸ್ನವ್ರು ನಾವು ಮಾಡಿದ್ದೀವಲ್ಲ ಅಲ್ವಾ? ನೀವು ಯಾಕೆ ತೆಗಿತಾರೆ ಅದನ್ನೆಲ್ಲ? ಹಾಗಾದ್ರೆ ನೆಕ್ಸ್ಟ್ ನಾವು ಬಂದಾಗ, ಹಂಗಾರೆ ನೀವು ಬಂದಾಗ ಎಲ್ಲರನ್ನೂ ತೆಗೆದು ಬಿಸಾಕ್ಬೋದಲ್ಲ. ಈ ಥರ ಬೇರೆ ಪಕ್ಷದವರು ಬಂದಾಗ ದಮನ ಮಾಡುವಂಥ ಕೆಲಸ ಯಾರೂ ಮಾಡೋದು ಬೇಡ. ಅದು ನಿರಂತರವಾಗಿ ನಡಿಬೇಕಂತ ನಮ್ಮ ಉದ್ದೇಶ. ಈಗ ನಿಮ್ಮ ನಾಯಕರ ಹಿತರಕ್ಷಣೆಗೋಸ್ಕರ ಈ ಒಂದು ಹೋರಾಟ ಮಾಡ್ತೀರಾ. ಆಡಳಿತ ಪಕ್ಷವೇ ಬೆಳಗಾವಿನಲ್ಲಿ ಪ್ರತಿಭಟನೆ ಮಾಡ್ತಿರೋದು ಎಷ್ಟು ಸಮಂಜಸ? ನೋಡಿ, ಮಾಡಲೇಬೇಕಾಗತ್ತೆ. ಯಾಕಂದರೆ ಸುಮ್ಮನೆ ED IT ಬಳಸ್ಕೊಂಡು ದೇಶದ ನಾಯಕರ ಮೇಲೆ ದಮನ ಮಾಡುವಂಥ ಕೆಲಸ ಮಾಡಿದಾಗ ಯಾರು ಸುಮ್ಮನೆ ಇರಲಿಕ್ಕಾಗತ್ತೆ ಹೇಳಿ? ನಮ್ಮ ಇವತ್ತು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಕೇಂದ್ರದ ವಿರುದ್ಧ ಒಂದು ಸ್ಟ್ರೈಕ್ ಮಾಡೋದು ಏನು ತಪ್ಪಿದೆ? ಇವತ್ತೊಂದು 5 ನಿಮಿಷ ನಾವು ಗಾಂಧಿ ಪ್ರತಿಮೆ ಮುಂದೆ ಸ್ಟ್ರೈಕ್ ಮಾಡಿ ದೇಶಕ್ಕೆ ಒಂದು ಸಂದೇಶ ಕಳಿಸ್ತೀವಿ ಅಷ್ಟೇ, ಮತ್ತೇನು ಬೇರೆ ಏನೂ ಇಲ್ಲ. ಎಸ್ ಸರ್, ಇದಿಷ್ಟು ಗೋಪಾಲಕೃಷ್ಣ ಅವರು ಹೇಳಿಕೆ. ನಾವು ದೇಶಕ್ಕೆ ಸಂದೇಶ ರವಾನೆ ಮಾಡೋ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡ್ತೀವಿ. ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮರಾಮನ್ ನಾಗಪ್ಪ ಜೊತೆ ರಾಚಪ್ಪ ಸುತ್ತೂರು, ಜಿ ನ್ಯೂಸ್ಗಾಗಿ ಬೆಳಗಾವಿಯಿಂದ.